ಎಷ್ಟೋ ಅಭಿಮಾನಿಗಳು ಕನಸ ಎಂಥದ್ದು ತಪಸ್ಗಳ ಎಂತಿಂಥ ಮ್ಯಾಜಿಕ್ಗಳ ನಂಬಕ್ಕಾಗಲ್ಲಂತ ಸ್ಥಿತಿ ಅವನು ಏನು ಹೇಳ್ಬೇಕು ಏನು ಬಿಡ್ಬೇಕು ಒಂದು ಅರ್ಥ ಆಗತ್ರಿ ಅವ್ನು ನಿನ್ನೆ ನಾವು ಒಂದು ನಮ್ಮ ಕಡೆ ಒಂದು ಕ್ಷಮೆ ಇರ್ಬೇಕ್ರಿ. ಯಾಕಂದ್ರೆ ನಿನ್ನೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಗೋಲ್ ಆಗಿತ್ತು ಅಂತ ನಾನು ಹೇಳಿನಿ. ಇವತ್ತು ಅವ್ನು ಆರ್ ಸಿ ಬಿ ಬೌಲಿಂಗ್ ನೋಡಿ ಸೈಕ ಅವನು ಏನು ಬೌಲಿಂಗ್ ರೀ. ಅಲ್ಲಿ ಹಜಲ್ ಡಣ್ಣ ಎಂಟ್ರಿ ಕೊಟ್ಟದ ಸಿಕ್ಕಾಪಟ್ಟೆ ಅವನು ತಿರ್ಬೇಡಿ ವಿಕೆಟ್ ಮ್ಯಾಗ ವಿಕೆಟ್ ಅವ್ನು ತಲೆ ಹಾಪ್ ಅಲ್ಲ. ಇಂಥ ಒಂದು ಖುಷಿ ವಿಷಯ ಏನೈತೆ ತಡ್ಕೋಕಾಗತ್ತ ಅವನು ಏನು ಹೇಳಬೇಕು ಏನು ಬಿಡಬೇಕು ಒಂದು ಅರ್ಥ ಆಗತ್ರಿ. ಈ ಒಂದು ದಿನಕ್ಕೋಸ್ಕರ ಇಂಥ ಒಂದು ಮೂಮೆಂಟ್ಗೋಸ್ಕರ ಇಂಥ ಒಂದು ಸಮಯಕ್ಕೋಸ್ಕರ ಕಾಯಕತ್ತದ ಅವ್ನು ಕೊನೆಗೂ ಅದೇನೋ ಅಂತಾರಲ್ಲ ತಾಳ್ಮೆ ಇರ್ಬೇಕಂತಂದ್ರೆ ಪ್ರತಿಫಲ ಸಿಕ್ತಾರೆ ನೋಡ್ರಿ. ಅವನು ಭಾಳ ಖುಷಿ ಆಕತ್ತದ. ಏನೋ ಆರ್ ಸಿ ಬಿ ಪಾಣಿಯಲ್ಲಕ್ಕೆ ಹೋತ್ರಿ ಅದು ಹೆಂಗ್ರಿ ಬೌಲಿಂಗ್ ಅಟ್ಟಿ ಹಾಕಿದಾಗ ಅವ್ನು ಏನು ಹೇಳ್ಬೇಕು ಒಟ್ಟ ಗೊತ್ತಾಗ್ಲಾಕತ್ತದ ಅವ್ನು ತಂದ ಕಿಸಿಂದ ಏನು ಬೌಲಿಂಗ್ ಅವ್ನು ಮ್ಯಾಚ್ ಬೇಕ್ರಿ. ಬೌಲಿಂಗ್ ಅವ್ನು ಈ ಫುಲ್ ಸಾಯ್ಕ್ರಿ ಅವ್ನು ಆರ್ ಸಿ ಬಿ ಪಾಣಿಯಕ್ಕೆ ಹೋಗೈತೆ. ಈ ಸತಿ ಏನೈತೆ 18ನೇ ಐತೆ ಏನೈತಿಲ್ಲ ಅದು ಆರ್ ಸಿ ಬಿಗೆ ಒಂದು ಏನೈತೆ ಪೂರ್ತಿ ನಂಟದಂಗ್ರಿ ಅವ್ನು ತಂದ ಕಿಸಿಂದ ಸಿಕ್ಕಾಪಟ್ಟೆ ಬೌಲಿಂಗು ಹಂಗೆ ಬ್ಯಾಟಿಂಗು ಹಂಗೆ. ಬೌಲಿಂಗ್ ಆಯ್ಕೆ ಮಾಡ್ಕೋತಾರ ಆರ್ ಸಿ ಬಿ ಟಾಸ್ ಗೆದ್ಬೇಕ ಏನೋ ಟಾಸ್ ಗೆತ್ತಿರ್ಲಿ ಅಲ್ಲೇ ಅನ್ಕೊಂಡ್ಬಿಟ್ರು ಆರ್ ಸಿ ಬಿ ಫೈನಲ್ ಹೋತ್ರು. ಅವತ್ತು ಸ್ಟೇಟಸ್ ಹೋಗಿಬೇಕು ಅನ್ಕೋತೀನಿ. ಬಟ್ ಏನೊಂದು ಇರ್ಲತ್ತಾರ ಸೋಮ ಅದು ರೀ ಏರ್ಲಿ ಅವ್ನು ಅಂದ್ ಏನಂದ್ರೆ ಇವತ್ತು ಪಕ್ಕ ಪ್ಲ್ಯಾನ್ ಮಾಡಿ ಗುಮ್ಮಿರಿ ಅವ್ನು ನಮ್ಮ ಮನೆ ಅಂಗಲ್ದಾಗ ಬಂದಾಗ ದಾನ ಮಾಡಿ ಸಾಕಾಗಿತ್ತು. ಹೊರಗೆ ಹೋಗಿ ಏನು ಗುಮ್ಮಿ ಬಂದ್ರಲ್ಲ ಅದೊಂದು ಭಾಳ ಖುಷಿ ಪಡುವಂಥ ವಿಷಯ ಅವ್ನು ಪ್ರತಿಯೊಬ್ಬ ಬಾಲರು ಅವನು ಬೆಂಕಿ ಬಿರುಗಾಳಿ ಚಂಡಿ ಎಸದಂಗ ಅವ್ನು ತಾಂತಿಕೇಶನ್ ಸುಯೇಜ್ ಶರ್ಮಾ ರನ್ ಹೊಡ್ಸ್ಕೋತಾರ ಅಣ್ಣಾಕತ್ತಿದ್ದು. ಇವತ್ತು ಅವ್ನು ಬೆಂಕಿ ಬೌಲಿಂಗ್ ರೀ. ಅವ್ನು 3 ವಿಕೆಟ್ ಹೋಗುದ್ರ ಕೈ ನಮ್ಮ ಹಜಲ್ ಹೊಡ್ ನಿಂತಲ್ಲ ಹಾಮಕ್ಕಿಸು ಸೈ ಕಮ್ಮ ನಹಿ ನಾನು ಯಾರಿಗೆ ಕಮ್ಮಿ ಇಲ್ಲ. ಅವ್ನು ಇಂಕಮಟ ಹೊರಗೆ ಕುಣಿಸಿರಿ ಬಿಡ್ರಲ್ಲ ಸರಿ ಮಕ್ಕರಿ ನೀವು ಸರ್ದ್ ನಿಲ್ರ ನಾವು ಒಂದು ಕೈ ನೋಡ್ಕೊತ ಇಳಿತೀರ ಆ ಕಾಡಕ ಬಂದಿದ್ದ ದಡ ವಿಕೆಟ್ ಅವ್ನು ಅದು 3 ಹೋಗಿತ್ತ. ಇನ್ನು ಈ ಕಡೆ ದೇಳ ಅವ್ರ ಎಲ್ಲ ನೀವೇ ಹೋಗಿತ್ತಾರೆ ಅಂತ ಟೈಮ್ದಾಗ ಸಿ ಎಸ್ಗೆ ತಿಕ್ಕ ಹೊಡೆದು ಕಳ್ಸೀನಿ. ಇಂಥ ಟೈಮ್ದಾಗ ನಾ ಯಾಕೆ ಬಿಡ್ಲಿಪ್ಪ ಆರ್ ಸಿ ಬಿ ಪಾಣೆಲ್ಲ ಕೊಂಡೈತಿ ಈಗ. ಹಾಗಾಗಿ ಅವರು ಒಂದು 2 ಜಾಡಿಸ್ರ ಭುವನೇಶ್ವರ ಫಸ್ಟ್ನೇಕ್ ನಾವು ಓಪನಿಂಗ್ ಮಾಡಿ ಪೂಜೆ ಮಾಡಿ ಅವ್ರು ಏನು ಸರ್ದು ಬಿಟ್ರ ಉಳ್ದದೆಲ್ಲ ಜಾಡಿಸ್ಬಿಟ್ರು ರೀ. ಕೃಣಾಲ್ ಪಾಂಡ್ಯ ಅವರು ನಾವು ನೋಡ್ರಿ ನೀವೆಲ್ಲರೂ ರನ್ ಕಟ್ಟಿ ಹಾಕಾಕತ್ತೀರಿ. ಹಾಗಾಗಿ ನಾ ಏನೈತೆ ಒಂದು ಓವರ್ಗೆ 10 ರನ್ ಕೊಡ್ದು ನಂಗೆ ಬೌಲಿಂಗ್ಗೆ ಕೊಡ್ಬಾರ್ದು ತಂದು ಅವರು ಅಲ್ಲೇ ಕಣ್ಣು ಸರಿಯಾಗಿ ಹೇಳ್ಬಿಟ್ರೆ ಕಾಣ್ತದ. ಹಾಗಾಗಿ ಅವ್ರು 10 ರನ್ ಕೊಟ್ಟು ಸರ್ದು ಬಿಟ್ರು. ಲಾಸ್ಟಿಗೆ ಸಪೋರ್ಟನ್ನ ಬಂದ್ರಿ ನಾವು ಓದ್ತಿರ್ರಿ ನೀವು ಹಿಂಗೆ ಉಗ್ಯಾಕತ್ತೀರಿ ಮತ್ತು ನಾ ಯಾಕೆ ಸುಮ್ಕೊಂಡ್ರಿ ನನಗೆ ಇವತ್ತು ಬ್ಯಾಟಿಂಗ್ ಸಿಗಲ್ಲ ಗೊತ್ತಾಗೈತಿ. ಅದಕ್ಕೆ ನಾವು ಒಂದು ವಿಕೆಟ್ ಹೋಗಿತ್ತಂದ ಅವರು ಒಂದು ವಿಕೆಟ್ ಹಾಯ್ಸ್ರು ಆಲ್ಔಟ್ ಮಾಡಿ 14 ಓವರ್ 1 ಬಾಲಿಗೆ ಅವ್ನು ದಾಂಡಿ ಹಚ್ಚಿ ನಡೀರಿ ಬಕ್ರಿ ಅಂತಂದು ಆ ದೇವ್ರಿಗೆ ಕಾಣಿಕೆ ಮತ್ತು ಏನೋ ಇರ್ತಲ್ಲ 101 111 ರೂಪಾಯಿ ಅಂತಂದು ಹಂಗೆ 101ಕ್ಕೆ ಅವ್ರು ಕೈಟ್ ಹಾಕಿ ಸರ್ದು ಬಿಟ್ರಿಪ್ಪ. ಆಮೇಲೆ ಎಲ್ಲಿ ಪಂಜಾಬ್ದ ಫುಲ್ ಟೆಂಡಿಲಿ ಒಂದು 15 ಓವರ್ ತನಕ ಮ್ಯಾಚ್ ಹೋಗತ್ತ ನಾವು ತಿಳ್ಕೊಂತದ್ದು. ಯಾಕೆ ಅದ್ಯಾಕೆ ತಡದ್ರ ಬಂದೂರಿ ನಮ್ಮ ಹುಲಿಗಳು ಅವ್ನು ಮೊದ್ಲ ತಲೆ ಹಾಪಾಗಿ ನಿಂತದ. ಹಂಗಾಗಿ ಅವ್ನು ಇಂಥ ಚಾನ್ಸ್ ಬಿಡೋದು ಬೇಡ ತಲೆ ನಮ್ಮ ಪಿಲ್ ಸಾಲ್ಟ ಮತ್ತು ಕೊಹ್ಲಿ ಕಾಕ ಬಂದ್ರಿ ಅವ್ನು ತಿರ್ಬೇಡಿ ಕಟ್ಲಾಕತ್ತದ. ಕೊಹ್ಲಿ ಅವ್ರು ಹೇಳ್ಬಿಟ್ರ ಗೆಲ್ಲೋದಂತೂ ಕಟ್ಟಿತ್ತು ಬುಟ್ಟಿ ಆಗೈತಿ. ಹಂಗಾಗಿ ಸ್ವಲ್ಪ ಹಿಂದಿನವ್ರಿಗೆ ನೀವು ಒಟ್ಟು ಕೈ ಜೋಡ್ಸ್ರಿಪ್ಪ ಎಲ್ಲ ನಾನು ಆಡಿರೋದು ಕೆಲಸ ಆಗೋಲ್ಲ ನಾವು ಹೋಗ್ಕೊಂಡು ಹೊರಗೆ ಸಮಾಧಾನ ಡಿಗಿ ತೊಗೊಂಡು ಹೋಗಿ ಗೆಲ್ಸ್ರಿಪ್ಪ ಅಂತಂದ ಔಟಾಗಿ ಹೋಗಿಬಿಟ್ರೆ. ಆಮೇಲೆ ಬತ್ ನೋಡ್ರಿ ಅದು ಯಾವುದದು ಮಯಾಂಕ್ ಅಗರ್ವಾಲ್ ಕಣ್ಣಾಡಿಗ ಅವ್ನು ಒಂದು 2 ಸಲ ಔಟ್ ಆಗೋದು ಉಳ್ಕೋತೀರಿ. ಆಮೇಲೆ ತಿರ್ಬೇಡಿ ಅದು ಕಟ್ಟಿ ಹಾಕೈತಿತ್ತು ಆ ಕಡೆ ಪಿಲ್ ಸಾಲ್ಟ್ ಅವನು ಗಡಿ ಏನು ನಿಂತಿರ್ಲಿ ಅಲ್ಲಿ ಒಟ್ಟನ ಒಟ್ಟು ಕಾಂಪ್ರಮೈಸ್ ಆಗೋದು ಇಲ್ಲ. ಇವತ್ತು ಏನೈತೆ ಹೊಡಿ ಬಡಿ ಕಡಿ ಒಂದು ನಾ ಹೊಡಿಬೇಕು ಇಲ್ಲ ಔಟ್ ಆಗ್ಬೇಕಂತ ನಿಂತತ್ರಿ ನಾವು ತಿರ್ಬೇಡಿ ಒಂದು ಕಟ್ಟದ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡ್ತೀರಿ. ಆಮೇಲೆ ನಮ್ಮ ಪಡಿದಾರ ನಾವು ಬಂದ್ರಪ್ಪ ಕ್ಯಾಪ್ಟನ್ಸಿ ಅವ್ನು ಮೆಚ್ಚಬೇಕ್ರಿ ಅವ್ರು ಕ್ಯಾಪ್ಟನ್ಸಿ ಅವ್ನು ಯಾವ ಬ್ಯಾಟ್ ಮಾಡಿದ್ರೆ ಹೆಂಗೆ ಬೌಲಿಂಗ್ ಉಳಿಸ್ಬೇಕಾದ್ರೆ ಪಕ್ಕ ಅವ್ನು ಸ್ಟಡಿ ಮಾಡೇ ಬಂದದ್ದು ಹುಲಿ. ಒಂದು 2 ಮ್ಯಾಚ್ ಹೊರಗಿಟ್ಟರು ಅದಕ್ಕೂ ತಲೆ ಹಾಪ್ ಆಗಿತ್ತು ಅದಕ್ಕೂ ಇಂಜುರಿ ಆಗಿತ್ತು. ಇವತ್ತು ಒಳಗೆ ನುಗ್ಗಿರೋ ಅವ್ನು ಏನು ಬೇಕಾದಾಗಲಿ ಬಟ್ ಗಿಟ್ ಅಲ್ಲ ಅವ್ನು 3 ಆಪರೇಷನ್ ಆಗಲ್ಕರೆ ಇವತ್ತು ಏನೈತೆ ಆರ್ ಸಿ ಬಿ ಸಂಬಂಧ ನಾವು ಹೊಡಿಬೇಕಂತಂದು ಫಿಕ್ಸ್ ಆಗಿ ಬಂದತ್ರಿ. ಅದು ಬತ್ರಿ ಒಳಗೆ ಅವ್ನು ಪ್ಲ್ಯಾನ್ ಮಾಡ್ಕೊಂಡು ಬಾಲ್ ಹೋಗಿಸಿ 101ಕ್ಕೆ ಆಲ್ಔಟ್ ಮಾಡಿ ಕೂತು 4ನೇ ನಂಬರ್ ಬ್ಯಾಟಿಂಗ್ ಬತ್ರಿ ಎಲ್ಲಿ ಆರಾಮ ಅಣ್ಣ ಆಡಿ ಮುಗಿಸ್ತಂತ ನಾವು ಅದು ಹೊಡಿ ಬಡಿ ಲಾಸ್ಟಿಗೆ ಒಂದು 6 ಬಡ್ದು ಮ್ಯಾಚ್ ಕಡೆಕ್ ಅವ್ನು ತಂದು ಕೇಶನ್ ಎಂಥ ಮ್ಯಾಚ್ ರೀ. ಮ್ಯಾಚ್ ನೋಡ್ದ ಒಂದು ಅದೃಷ್ಟ ನಾ ಎಲ್ಲಿ ಏನು ತಿಳ್ಕೊಂಡವನು ಫುಲ್ ತಿಂಡಿಲೇ ಅವ್ನು ಬಲ್ಲ ಬೆಂಕಿ ಬಿರುಗಾಳಿ ಎಲ್ಲ ಮಿಕ್ಸ್ ಹಾಕವು ಒಂದು 250 ಹೊಡಿತಾರೋ ಇವು ನಾವು ಫುಲ್ ತಿಂಡಿಲಿ ಚೇಸ್ ಮಾಡ್ತಾವೆ ಎಲ್ಲ ಸಿಂಬಲ್ ಹಂಗೆ ಮಾಡಿರಲ್ಲ ಹಂಗೆ ತಿಂಡಿಲಿ ಚೇಸ್ ಮಾಡ್ತಾವೆ ಸೆಂಚುರಿ ಎಲ್ಲಿ ಬಾಸ್ತಾವ ನಾವು ಮಾಡ್ಕೊಂತಿದ್ದು. ಹಾಗೆಲ್ಲ ಏನಿಲ್ಲ ಇಲ್ಲಿ ಬಾಲರ್ಸ್ಗಳು ನಾವು ಕಬ್ಬಿನಾಗ ಗುಕ್ಕಿನಾಗ ತಯಾರಾಗಿ ಬಂದದ ಹೋಗಿದ ತಕ್ಷಣ ಹಾರದ ನಾವು ತಾಂದು ಕೇಸಿ ಕಣ್ಣಾಗ ಚುಕ್ಕಿ ಬೀಳುವಂತ ಆದರೆ ನಾವೆಲ್ಲ ಏನೋ ಆಗತ್ತ ಒಂದು ಮ್ಯಾಚ್ದಾಗ ಏನೋ ಆಗತ್ತವ ವಾಮಾಚಾರ ಗಿಮಾಚಾರ ನಮ್ಮ ಪ್ಲೇಯರ್ ಬಗ್ಗೆ ಈಗ ತಿಳ್ಕೊಂಡೆಲ್ಲ ಮಾಡಿರ್ತಾರೆ. ಹಂಗಾಗಿ ಅವು ಕೊಟ್ಟರೆ ಏನ್ರಿ ಆಗಿರ್ತದೆ ಗಾಳಿ ಶಕ ಈಗೆಲ್ಲ ಪಕ್ಕ ರೆಡಿ ಆಗೇ ಬಂದವು ಹಚ್ಚಿ ತಿರ್ಬೇಡಿ ಕಟ್ಟದ ದಾಂಡಿ ಹಚ್ಚಿ ಅವನು ಪಾಡ್ಯಲ್ಕ್ಕೆ ಹೋಗಿಬಿಟ್ರಿಲ್ಲ. ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಸಮಾಧಾನ ಆಗಾಕತ್ತದ. ಏನು ಹೇಳಬೇಕು ಏನು ಬಿಡಬೇಕು ಒಂದು ಅರ್ಥ ಆಗ್ಬತ್ತವ ನಾವು
ಬಹುಶಃ ನಾ ಎಲ್ಲರೇ ಕ್ಯಾಮ್ರಾ ಏನಾದ್ರೂ ಇಲ್ಲಕ್ಕೆ ಲಬ್ ಹೋಗ್ಕೊಯ್ತೀನಿ ಕರೆ ಆಜು ಬಾಜು ಮಂದಿ ಎದ್ದು ಬರ್ತಾ ಇರ್ತಾನೆ ಸುಮ್ಮ ಕೂತಾನ ಮತ್ತೆ ಎಲ್ಲಾರ ಅವನವ್ನು ಸುದ್ದಿ ಪರಕ್ ಎತ್ತಿರ ಅವನವನ ಏನು ಹೇಳ್ತಾ ಫೈನಲ್ದಾಗ 5 ಓವರ್ ಮುಗಿದ ತಕ್ಷಣ ಒಂದು ವಿಡಿಯೋ ಮಾಡಿ ಹಾಕಾತಿರ್ತನು. ನೀವು ಏನೈತಿಲ್ಲ RCB ಅಭಿಮಾನಿಗಳ ಹೆಂಗ ನಮ್ಗೆ ಸಪೋರ್ಟ್ ಕೊಡುತ್ತ ಬರೀ ಹೇಳ್ಬೇಕು ಏನು ಬಿಡಬೇಕು ಒಟ್ಟ ಅವ್ನವ್ನು ಆತಾಗತ್ರಿ ಅವ್ನವ್ನು ಇಂಥ ಒಂದು ಮೂಮೆಂಟ್ಗೋಸ್ಕರ ಕಾಯಕತ್ತದ ಅವ್ನವ್ನು ತಾನ ಕೇಸಿಂದ ಕೊನೆಗೂ ಆ ಕ್ಷಣ ಏನೈತಿಲ್ಲ ಬಂದ ಬಿಡ್ತೀರಿ. ಇಷ್ಟೆಲ್ಲ ಆದ್ಮ್ಯಾಕ ಒಂದು ಮಾತು ಹೇಳ್ಬೇಕಂತ ಭಾಳ ಆಸೆ ಹುಟ್ಟೈತ್ರಿ ಅವ್ನವ್ನು. ಒಂದು ಭಯಾನಕ ಮಾತುಗಳು ನಾವು ಎಲ್ಲಿ ಹೇಳಿಲ್ರಿ, ಯಾಕಂದ್ರೆ ಸುಮ್ಮ ಬ್ಯಾಡ ಭಯಾಂಗದ ಅದು ಇವತ್ತು ಮಾತ್ರ ಹೇಳಬೇಕ್ರಿ. ಯಾಕ ಅಂತ ಒಂದು ಸಮಯ ಬಂದ್ ಬಿಟ್ಟದ. ಹೆಂಗಂದ್ರೆ ಇವತ್ತು RCB ಬ್ಯಾಟಿಂಗ ಮತ್ತು ಬೌಲಿಂಗ್ ದಗ ಹೇಟರ್ಸ್ ಕುಂಡ್ಯಾಗ ಬಗ ಅವ್ನವ್ನು ಮೇಸಿನ್ಕೆ ಹಚ್ಚಿ ತುರಿಕಿದಂಗೆ ಆಗೈತೆ ಅವ್ನವ್ನು ತಾಂದಿಕೇಶನ್ RCB ಫೈನಲ್ಗೆ ಹೋಗ್ತಿರಲ್ಲ ಕೊನೆಯಾಗು ನಾವು ಭಾಳ ಭಾಳ ತಾಪ್ ಆಗಿತ್ತು. ಇಂಥ ಒಂದು ಏನದ ಇದು ಹೆಂಗೆ ಆಗಾಕತ್ತದ ಅಂದ್ರೆ RCB ಇದು ಫೈನಲ್ಗೆ ಬಂದೈತಿಲ್ಲ, ಇದು ಬರುವಂಥ ಒಂದು ಸೀಸನ್ ಅದಾಗ ನಾವು ಹುಟ್ಟಿದ್ವು ಅಂತ ನಾವು ನೋಡಿ ಪುಣ್ಯ ಮಾಡಿದ್ವು ಅಂದಂಗೆ ಆತ್ರಿ. ಇಲ್ಲಿ ಯಾಕೆ ಮ್ಯಾಗ ನಾವು ಕಪ್ ಅಂತ ಹೋದ್ರೆ ಅದು ಸುದ್ದಿ ಪರ್ಕ್ ಐತ್ರಿ. ಬೆಳಗ್ಗೆ ಹೇಳಿನ್ರಲ್ಲ ನೆಟ್ವರ್ಕ್ ಜಾಮ್ ಆಗೋದು ನಕ್ಕಿನ ರೀ, ಇದು ಪಕ್ಕ ಬರ್ದು ಇಟ್ಕೊಂಡ್ಬಿಡ್ರಿ. ಅವತ್ತು ಏನೈತೆ ಎಲ್ಲ ಒಂದು ಸರ್ಕಾರಕ್ಕೆ ಒಂದು ಅರ್ಜಿ ಮತ್ತು ಒಂದು ಮನವಿ ಸಲ್ಲೆ ಮಾಡ್ಬೇಕಾಯ್ತು. ಸುತ್ತಮುತ್ತ ಒಂದು 4 ಟವರ್ ಎಷ್ಟ ಕುಣಿಸಪ್ಪ. ಯಾಕಂದ್ರೆ ನಮ್ಮ RCB ಅಭಿಮಾನಿಗಳು ಮೊದಲು ರೊಚ್ಚಿ ಗೆದ್ದಿರ್ತಾರ. ಆ ಟೈಮ್ದಾಗ ಎಕ್ಸ್ಟ್ರಾ ಒಂದು ಟವರ್ ಕುಣಿಸಿ ನೀವೇನು ಅಡ್ಡಿ ಇಲ್ರಿ. ಹೇಳ್ತಾನೆ ಮತ್ತೆ ಇಲ್ಲ ನಾವು ಪಟ್ಟಿ ರಾಕಲಕ್ರೆ ಹೇಳಿ ನಾವು ಪಟ್ಟಿ ಹಾಕಿ ಕೊಟ್ಬಿಡ್ತಾವ ಹೋಗ್ಲಿ ಏನಾಗುತ್ತೆ RCB ಸಂಬಂಧ ನಾವು ಭಾಳ ಜಾಸ್ತಿ ನಾ ಏನ್ರು ಹೇಳಕ್ಕೆ ಹೋಗಂಗಿಲ್ರಿ. ಯಾಕಂದ್ರೆ ಏನು ಹೇಳಬೇಕು ಏನು ಬಿಡಬೇಕು ಒಂದು ಗೊತ್ತಾಗುತ್ತೆ. ಬಾಲಿಂಗ್ ಡಿಪಾರ್ಟ್ಮೆಂಟ್ ಎಷ್ಟು ಹೊಗಳ್ರು ಕಡಿಮೆ ರೀ ನಾವು ಇವತ್ತು ಅಂಥ ಒಂದು ಗಿಚ್ಚಿ ಗಿಲಿ ಅಂಥ ಒಂದು ತಿಂಡಿ ಅಂಥ ಒಂದು ಬೆಂಕಿ 8 ವರ್ಷದ ಸೇಡ ತಪಸ್ಸ ಕೂಡಿ ಎಲ್ಲ ಮಿಕ್ಸ್ ಮಾಡಿ 6 ಔಟ್ ಮಾಡಿ ಜಾಡಿಸಿಬಿಟ್ಟಾರ. ಎಲ್ಲ ಪ್ಲ್ಯಾನ್ ವರ್ಕೌಟ್ ಆಗಿಬಿಟ್ಟತ್ತ. ಬ್ಯಾಟಿಂಗ್ ಅಂತೂ ನೋಡಿ ಪಿಲ್ ಸಾಲ್ಟ್ ಅವ್ರದ್ದು ಪಕ್ಕ ರೆಡಿಯಾಗಿ ಬಂದ್ರಿ. ಇವತ್ತು ನಾ ಏನು ಬೇಕಾದಾಗಲಿ ಯಾರು ಏನು ಬೇಕಾದ್ರೆ ಹೇರು ನೈ ಒಟ್ಟ ಜಾಡ್ಸೋದ ಕುಟ್ಟುದ ಗೆಲ್ಸ್ಕೊಂಡು ಹೋಗೋದ. ಈ ಸಲ RCB ಕಪ್ ತಾನು ಕೊಟ್ಟು ಹೋಗಿಬಿಡೋದು ಅಂತಂದು ಅವ್ರು ಫಿಕ್ಸ್ ಆಗಿ ಬಂದರು. ಆ ಮೈಂಡ್ ಸೆಟ್ ಪ್ರಕಾರ ಅವರು ಜಾಡ್ಸಿ ನೋಡಿ ಕಡಿಕ್ ಮಾಡಿ ಹೋಗಿದ್ರು. ಆಮೇಲೆ ನಮ್ಮ ಕೊಹ್ಲಿ ಅವ್ರನ್ನ 18 ವರ್ಷದಿಂದ ಆಡಕತ್ತ ಇದು ಕೆಲಸ ಆಗೋಲ್ಲ, ಹಿಂಗಾಗಿ ನೀವು ಸಲ ನಾವು ಊಟ ಹಾಕೊಂಡು ನೀವು ಒಟ್ಟು ನೋಡ್ಕೋರಿ ಅಂತ ಕಳಿಸ್ಬಿಟ್ರು. ಆ ಮಯಾಂಕ್ ಅಗರ್ವಾಲ್ ಬಂದ್ರು, ಅವರು ಒಟ್ಟು ಕೊಟ್ಟರು. ನಾನು ಒಟ್ಟು ಸ್ವಲ್ಪ ಕ್ಯಾಪ್ಟನ್ ಗಟ್ಟ ಅನುಕೂಲ ಮಾಡಿ ಕೊಡ್ತಾನೆ, ನಾನೇ ಎಲ್ಲ ಆಡಂಗಿಲ್ಲ ತಂದು ಅವರು ದೊಡ್ಡ ಮನಸ್ಸು ಮಾಡಿ ಮೊದಲು ಕನ್ನಡಿಗರ ವಿಶಾಲ ಮನಸ್ಸತ್ತೆ ನಿಮ್ಗೆ ಗೊತ್ತೈತೆ. ಯಾಕೆ 18 ವರ್ಷದಿಂದ ಕಪ್ ಗೆಲ್ಲಕ್ರು ಅವ್ನು ಇಲ್ಲಿ ಸಲ ತಾಳ್ಮೆ ಧೈರ್ಯ ಒಂದು ವಿಶ್ವಾಸ ಏನು ಇಟ್ಟಿರಲ್ಲ ಅದು ಕಾಕೋತ್ ಬಂದ್ರೆ ಹಂಗೆ ಅಲ್ಲಿ ಪ್ಲೇಯರ್ ಕೂಡ ಅವ್ರು ಏನು ಮಾಡಿರಲ್ಲ ಅಂದ್ರೆ ನಾನು ಸ್ವಲ್ಪ ಹಿಂದಿನ ಅವಕಾಶ ಕೊಡ್ತಾ ಔಟ್ ಹಾಕ್ನತ್ತ ಅಂತ ತಿಳಿದ ಬಡಿತಾರ ಅವ್ರು ಆ ಚಾನ್ಸ್ ಕೊಟ್ಟರು ಹೋತು. ಮೊದಲು ಅವ್ನವ್ನು ರಾಜಿಂದ ಪಟ್ಟಾಭಿಷೇಕ ಬಂದು ಇವ ರಾಜಕುಮಾರ್ ಅವ್ನವ್ನು ಕಾಕೋತ್ ಕೂತದ ಇಂಥ ಮೂಮೆಂಟ್ ಒಳಗೆ ನಾನು ಇಂಕಮಟ್ಟ ಬ್ಯಾಟಿಂಗ್ ಹಾಕೋ ಸ್ವಲ್ಪ ಗೋಲ್ ಆಗಿತ್ತಿಲ್ಲ ಅವನು ಎಬ್ಸಿ ಕೊಟ್ಟು ಹೋಗಿ ತೆಗೆದು RCB ಫೈನಲ್ ಹೋಗಿಬಿಡ್ತೀರ ಅವ್ನು ಅಡ್ಡಿ ಅದಕ್ಕೆ ಎಷ್ಟು ಹೇಳ್ರು ಕಡಿಮೆನ ಎಷ್ಟು ಹೇಳ್ರು ಕಮ್ಮಿನ ಎಷ್ಟು ಬಿಟ್ರು ಕಡಿಮೆನ ಅವ್ನು ಹಂಗಂಗೆ ಲಾಗಿ ಸಿಕ್ಕರೆ ನಾಳೆ ಇನ್ನೊಂದು ವಿಡಿಯೋ ಹಾಕ್ತಾರೆ ಅವ್ನು ಏನಾಗಬೇಕಾಗೈತೆ. RCB ಸಂಬಂಧದಲ್ಲಿ ಯಾಡಲ್ಲ 100 ವಿಡಿಯೋ ಹಾಕೋಣ ಏನಾಗೋದೈತ್ರಿ. ಒಟ್ಟು ಏನೈತೆ ಆ ಮನಸ್ಸಿಗೆ ಭಾಳ ಅಂದ್ರೆ ಭಾಳ ನೆಮ್ಮದಿ ಸಿಕ್ಕೈತ್ರಿ ಅವ್ನು ತಾಂದ ಕೇಸಿಂದ. ಈ ವಿಷಯ ಬಹುಶಃ ವಿಜಯ್ ಮಲ್ಯಾಗ ಮುಟ್ಟಿರ್ಬೇಕು ಅನ್ಸಕತ್ತದ ನನಗೆ. ವಿಜಯ್ ಮಲ್ಯಾಗ ಮುಟ್ಟಿರ ಅಣ್ಣ ಎಲ್ಲಿ ಇಂಗ್ಲೆಂಡ್ನಾಗ ಬಾಂಬ್ ಹಾಸ್ರಿ ಹೇಳಕ್ಕೆ ಬರಂಗಿಲ್ಲ. ಖುಷಿ ಹೆಚ್ಚಾಗಿ ಪಾಂಡ್ಯಲ್ ನೋಡಕ್ಕೆ ಬಂದ್ರೆ ಬರ್ಬೋದ. ಆದರೆ ಏನು ಮಾಡೋದ ಬ್ಯಾಂಕ್ದವ್ರು ಹಾದಿಗೆ ಹೋಗೋಕೆ ಕೂತಾರಲ್ಲ ಅದಕ್ಕಾಗಿ ಅವ್ರು ಬರಂಗಿಲ್ಲ. ಅಲ್ಲೇ ಲೈವ್ದಾಗ ನೋಡ್ತಂದು ನಮಗೆಲ್ಲ ಗುಪ್ತಚರ ಮಾಹಿತಿಗಳಿಂದ ಬಂದವ್ರಿ. ಹಂಗಾಗಿ ಅವ್ರು ಅಲ್ಲೇ ಇರಲಿ ನಾವು ಇಲ್ಲೇ ಇರೋನು RCB ಮತ್ತು ದಗ ಉರಿತಾನೆ ಇರಲಿ. ಹೀಟರ್ಸು ಕುಂಡ್ಯಾಗ ಮತ್ತು ಬಗ ಅದು ಉರಿತಾನೆ ಇರಲಿ. ಈ ಸಲ ಏನೈತಿಲ್ಲ ಕಪ್ ಗೆಲ್ಲಕ್ಕೂ ಅಟ್ಟ ಹೋತ್ರಿ. ನಾವು ಮೊದಲು ಹೇಳ್ಬಿಡತ್ನು ಸೋತನು ಪರವಾಗಿಲ್ಲ ಫೈನಲ್ಗೆ ಬರ್ತಿರಲ್ಲ ಅಟ್ಟು ಒಂದು ಸಾಕು ಅವ್ನು ಭಾಳ ನೆಮ್ಮದಿ ಐತೆ. ಆ ಸೀಸನ್ದಾಗ ಕಪ್ ಹೋಗ್ಬೇಕಾಗಿತ್ತು ಕೆಲವೊಂದು ಕಾರಣಾಂತರಗಳಿಂದ ಸೋತ್ ಹೋಗ್ಯದ ಅವ್ನು ತಂದ. ಈ ಸಲ ಏನೈತೆ ಫಿಕ್ಸ್ ಆಗಿಬಿಟ್ಟಾರ ಕಾಣ್ತದ. ಕನ್ನಡಿಗರ ಒಂದು 18 ವರ್ಷದಿಂದ ಕೂಗು ಕರೆ ಏನೋ ಒಂದು ಇತ್ತಿರ್ಲಿ ಅದನ್ನ ನಿರ್ವಹಿಸಂತ ಕಾಲ ಬಂದದ ನೆಕ್ಕಿ. ಇವತ್ತು ಈ ವರ್ಷ ಏನೈತೆ ಕಪ್ ಒಯ್ದು ಗ್ಯಾರಂಟಿನ. ಎಷ್ಟು ಹೇರು ಕಡಿಮೆನೆ ಎಷ್ಟು ಹೇರು ಕಡಿಮೆ ನಾ ಇವತ್ತು ಏನು ಹೇರು ನೋಡಿ 0.000001% ಮಾತ್ರ ಇದು ಸಮ ಆಗುವಂಗೆ ಕಾಣಕ್ತದ. ಅದಕ್ಕೂ ಸಮ ಆಗೋದು ತಪ್ಪ್ರಿ ಇದು. ಹಂಗಾಗಿ RCB ಫೈನಲ್ ಹೋಗೈತ್ರಿ. ಏನೇ ಜಾಸ್ತಿ ಕೊಯ್ದು ಬೇಡ ನಿಮಗೂ ಅವನ ಪೋಲ್ ಅಂದ್ರೆ ಪೋಲ್ ಖುಷಿ ತಿಂಡಿ ಎಲ್ಲ ಚಲೋ ಆಗಿರ್ತದೆ ಈಗ. ಹಂಗಾಗಿ ನಾವು ಭಾಳ ಡಿಸ್ಟರ್ಬ್ ಮಾಡಂಗಿಲ್ಲ ರೀ. ನೆಕ್ಸ್ಟ್ ಹಿಡಿದ ಸಿಗೋಣ್ರಿ. ಅಲ್ಲಿವರೆಗೂ ನಮಸ್ಕಾರ.